ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ರಂಗೇರಿದೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ 2 ಬಣಗಳಿಂದ ಈಗ ಅಡ್ಡ ಮತದಾನದ ಭೀತಿ ಕಾಡ್ತಾ ಇದೆ. ಅಕ್ಟೋಬರ್ 19ನೇ ತಾರೀಕು ನಡೆಯುವ 7 ಕ್ಷೇತ್ರಗಳ ಚುನಾವಣೆ ಸವದಿ, ಕತ್ತಿ ಹಾಗೂ ಜಾರಕಿಹೊಳಿ ಬಣಗಳ ಮಧ್ಯೆ ಜಿದ್ದಿನ ಹಣಾಹಣಿ. ಜಾರಕಿಹೊಳಿ ಬಣಕ್ಕೆ ಮ್ಯಾಜಿಕ್ ನಂಬರ್ಗೆ 2 ಸ್ಥಾನ ಅಗತ್ಯ ಇದೆ. ಗಣೇಶ್ ಹುಕ್ಕೇರಿ, ರಾಜು ಕಾಗೆ ಸವದಿ ಬಣಕ್ಕೆ ಬೆಂಬಲ ನೀಡುವ ಸಾಧ್ಯತೆ ಇದೆ. 7 ಕ್ಷೇತ್ರಗಳಲ್ಲಿ 3 ಸ್ಥಾನ ಗೆಲ್ಲಲು ಜಾರಕಿಹೊಳಿ ಬ್ರದರ್ಸ್ ರಣತಂತ್ರ ಹೆಣೆದಿದ್ದಾರೆ. ಜಾರಕಿಹೊಳಿ ಬಣ ಗೆಲ್ಲದಂತೆ ಸವದಿ, ಕತ್ತಿಯಿಂದ ಪ್ರತಿತಂತ್ರವೂ ಕೂಡ ಜೋರಾಗಿದೆ. 7 ಕ್ಷೇತ್ರಗಳಲ್ಲಿ 3 ಸ್ಥಾನವನ್ನು ಗೆಲ್ಲಲು ಜಾರಕಿಹೊಳಿ ಬ್ರದರ್ಸ್ ರಣತಂತ್ರ ಆದರೆ ಜಾರಕಿಹೊಳಿ ಬಣ ಗೆಲ್ಲದಂತೆ ಸವದಿ ಮತ್ತೆ ಕತ್ತಿ ಪ್ರತಿತಂತ್ರವನ್ನ ಹೆಣೆದಿದ್ದಾರೆ. ಒಟ್ಟಾರೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಈಗ ರಂಗೇರ್ತಾ ಇದೆ. ಅಂತಿಮ ಹಂತದ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಎರಡು ಬಣಗಳಿಂದ ಅಡ್ಡ ಮತದಾನಕ್ಕೆ ಒಂದಿಷ್ಟು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇದರ ನಡುವೆ ರೆಸಾಲ್ಟ್ ರಾಜಕೀಯವೂ ಕೂಡ ಜೋರಾಗಿದೆ. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಅದಕ್ಕೆ ಮಾಡ್ತಾ ಇರುವಂತ ರಣತಂತ್ರಗಳನ್ನೆಲ್ಲ ನೋಡ್ತಾ ಇದ್ರೆ ಯಾವ ವಿಧಾನಸಭಾ ಚುನಾವಣೆಗೂ ಕೂಡ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿದೆ. ಸಾರ್ವತ್ರಿಕ ಚುನಾವಣೆಗೂ ಕೂಡ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿದೆ. ಮುಂದುವರೆದು ಗಮನಿಸ್ತಾ ಹೋದ್ರೆ ಸವದಿ, ಜಾರಕಿಹೊಳಿ ಬಣಗಳ ಅಭ್ಯರ್ಥಿಗಳಿಗೆ ಅಡ್ಡ ಮತದಾನದ ಭೀತಿ ಎದುರಾಗಿದೆ. ಮತದಾರರ ಮೇಲೆ 2 ಬಣದ ಅಭ್ಯರ್ಥಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಅಡ್ಡ ಮತದಾನದ ಭೀತಿಯಿಂದ ಬೆಂಬಲಿಗರು ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ನೆರೆ ರಾಜ್ಯಗಳಿಗೆ ಪಿಕೆಪಿಎಸ್ ನಿರ್ದೇಶಕರು ಶಿಫ್ಟ್ ಆಗಿದ್ದಾರೆ. ಬೌನ್ಸರ್ಗಳ ಮೂಲಕ ಮತದಾರರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಯಾರೂ ಕೂಡ ಅಡ್ಡ ಮತದಾನ ಮಾಡಬಾರದು ಅಂತ ಹೇಳಿ ಅವ್ರನ್ನ ರೆಸಾರ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ. ಪಿಕೆಪಿಎಸ್ನ ಎಲ್ಲ ನಿರ್ದೇಶಕರನ್ನು ಕೂಡ ಶಿಫ್ಟ್ ಮಾಡಿದ್ದಾರೆ. ಅವರಿಗೆ ಬೌನ್ಸರ್ಗಳನ್ನ ಇಟ್ಟು ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಯಾವ ಲೆವೆಲ್ಗಿರಬಹುದು ನೋಡಿ, ಎಷ್ಟು ಪ್ರತಿಷ್ಠೆಯಾಗಿ ಚುನಾವಣೆಯನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ತಾವು ನೋಡಿ. MLA MP ಬಿಟ್ರೆ ಎಲ್ಲದಕ್ಕೂ ಅನ್ವಯಿಸಿದ್ರು. ಹತ್ರ ಗೆಲ್ತಾರೆ, ಸುಮಾರಾಗಿ ಗೆಲ್ತಾರೆ, ಹತ್ರ ಪ್ರಶ್ನೆ ಇಲ್ಲ. ಅವರು ಕೂಡ ಅವ್ರೇನು ಡಿಸಿಷನ್ ತಗೊಂಡು ನಾವು ಒಟ್ಟಿಗೆ ಹೋಗೋಣಂತೆ ಹೋಗಿದ್ದಾರೆ ಅಷ್ಟೇ. ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅದು ಇಲೆಕ್ಷನ್ ಆಗೋದು, ಅದೇನು ಈಗ ಅವ್ರು ಯಾರು ಹೆಚ್ಚು ಬಿರಿಕೆದಾರ ಮತ್ತಾರ ಅವ್ರು ಗೆಲ್ತಾರಷ್ಟೇ. ನಾವು ಈಗ ಚುನಾವಣೆ ಇರೋದು, ಯಾಕೆ ಮತದಾರ ಫಿಕ್ಸ್ ನಿರ್ಧಾರ ಅವ್ರು ಮಾಡಬೇಕು. ಸೊ ಏನಿದ್ರೆ ನಾವು ಕಾಯ್ಬೇಕು. ಕೆಲವು ಕಡೆ ಹಾಗೆ ಇದೆ, ಏನ್ ಮಾಡ್ಲಿಕ್ಕೆ ಆಗೋಲ್ಲ. ಎರಡೂ ನಮ್ಮದು ಇದೆ. ಕೆಲವು ಕಡೆ ವಿರೋಧಿಗಳಾದ್ರೆ ಎಲ್ಲ ನಮ್ಮನ್ನ ಇದ್ದಾರೆ, ಮಿಕ್ಸ್ ಇದ್ದಾರೆ ಅದರಲ್ಲಿ. ಯಾರು ಹೇಳಿದ್ರೆ ಯಾರು ಅವ್ರ ಹೆಸರು ಹೇಳಿದ್ರು ಹಂಗೆ ಚರ್ಚೆ ಆಗಿದೆ, ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಅವ್ರ ಚರ್ಚೆ. ನಮ್ಮ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಟಾತ್ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ ಪಟಾತ್, ಯಾವ ಸಾರ್ವತ್ರಿಕ ಚುನಾವಣೆಗೂ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿದೆ ಡಿಸಿಸಿ ಬ್ಯಾಂಕ್ನ ಚುನಾವಣೆ. ಬೆಳಗಾವಿಯಲ್ಲಿ ರಣಕಣ ಹೇಗೆ ರಂಗೇರ್ತಾ ಇದೆ ಮೈಲಾರಿ ಪಟಾತ್? ಹೌದು ರಂಜಿತ್, MLA ಎಂಪಿಗಳ ಚುನಾವಣೆಯನ್ನ ಮೀರಿಸುವಷ್ಟು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಬಂದು ತಲುಪಿರುವಂತದ್ದು. ಸದ್ಯ ಅಂತಿಮ ಹಂತಕ್ಕೆ ಏನು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಇರುವಂತದ್ದು. ಅಕ್ಟೋಬರ್ 19ರಂದು ನಡೆಯುವಂತ ಈ ಒಂದು ಚುನಾವಣೆಯಲ್ಲಿ ಈಗ ಅಡ್ಡ ಮತದಾನದ ಭೀತಿ ಇದೆ. ಹಾಗಾಗಿ ಅವರನ್ನ ಬಾನ್ಸರ್ಗಳ ಕಣ್ಗಾವಲಿನಲ್ಲಿ ಜೊತೆಗೆ ಭದ್ರತಾ ವ್ಯವಸ್ಥೆಯಲ್ಲಿ ಅವರನ್ನ ಕೂಡ ಈಗ ರೆಸಾರ್ಟ್ಗಳಿಗೆ ಶಿಫ್ಟ್ ಅನ್ನು ಮಾಡಿದ್ದಾರೆ. ನೆರೆ ರಾಜ್ಯ ಇರಬಹುದು ಅಥವಾ ಉತ್ತರ ಭಾರತದ ಧಾರ್ಮಿಕ ಕೇಂದ್ರಗಳಿಗೆ ಕೂಡ ಈಗ ಪ್ರವಾಸಕ್ಕೆ ಕೂಡ ಕಳಿಸಿರುವಂತದ್ದು. ಮತ್ತು 2 ಬಣಗಳು ಈಗ ಪ್ರಮುಖವಾಗಿ 16 ಕ್ಷೇತ್ರಗಳಲ್ಲಿ 9 ಸ್ಥಾನಗಳು ಅವಿರೋಧವಾಗಿ ಆಯ್ಕೆ ಆಗಿರುವಂತದ್ದು. ಇನ್ನು 7 ಸ್ಥಾನಗಳಿಗೆ ಚುನಾವಣೆ ಕೂಡ ನಡೆಯುತ್ತೆ. ಆ ಒಂದು 7 ಸ್ಥಾನಗಳಲ್ಲಿ ಈಗ ಒಂದು ಕಡೆ ಕತ್ತಿ ವರ್ಸಸ್ ಜಾರಕಿಹೊಳಿ ಬಣ ಇದ್ರೆ, ಮತ್ತೊಂದು ಕಡೆ ಈಗ ಅವರನ್ನ ಉಳಿಸ್ಕೊಳ್ಬೇಕು ಅಂದ್ರೆ ತಮ್ಮ ಹತ್ರ ಇರುವಂತಹ ಪಿಕೆಪಿಎಸ್ ನ ಸದಸ್ಯರನ್ನ ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ 2 ಬಣಗಳ ನಡುವೆ ಈಗ ಹದ್ದಿನ ಕಣ್ಣನ್ನು ಕೂಡ ಇಟ್ಟಿರುವಂತದ್ದು. ಪ್ರಮುಖವಾಗಿ ಕತ್ತಿ ಸೌದಿ ಒಂದು ಬಣ ಆದ್ರೆ, ಮತ್ತೊಂದು ಕಡೆ ಜಾರಕಿಹೊಳಿ ಬಣ ಇರುವಂತದ್ದು. ಈಗಾಗಲೇ ಜಾರಕಿಹೊಳಿ ಬಣದವರು ಮೊದಲ ಹಂತದಲ್ಲಿ ಮೇಲುಗೈಯನ್ನು ಕೂಡ ಈಗ ಸಾಧಿಸಿರುವಂತದ್ದು. ಯಾವುದೇ ಚುನಾವಣೆ ಆಗದಂತೆ ಸುಮಾರು 7 ಸ್ಥಾನಗಳಲ್ಲಿ ಈಗ ಜಯಬೇರಿಯನ್ನು ಬಾರಿಸಿ
ನಡೆಸಿದ್ದಾರೆ. ಇನ್ನು 3 ಸ್ಥಾನಗಳನ್ನ ಗೆದ್ದು ಏನು ಈ ಒಂದು ಚುನಾವಣೆಯಲ್ಲಿ ಗದ್ದಿಗೆಯನ್ನು ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ರಣತಂತ್ರವನ್ನ ಕೂಡ ಮಾಡ್ತಿರುವಂತದ್ದು. ಮತ್ತೊಂದೆಡೆ ಇವರಿಗೆ ಏನು ಟಕ್ಕರ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಜಾರಕಿಹೊಳಿ ಏನು ಕತ್ತಿ ಮತ್ತು ಸೌದಿ ಬಣದವರು ಟಕ್ಕರ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ ಗಳನ್ನ ಮಾಡ್ತಿರುವಂತದ್ದು. ಎರಡೂ ಬಣಗಳಿಗೆ ಈಗ ಅಡ್ಡ ಮತದಾನದ ಭೀತಿ ಇರುವಂತದ್ದು. ಹಾಗಾಗಿ ಈಗ ಅವರನ್ನ ಅಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡಲಾಗಿರುವಂತದ್ದು ಮತ್ತು ರೆಸಾರ್ಟ್ ಗಳಿಗೆ ಶಿಫ್ಟ್ ಮಾಡಲಾಗಿರುವಂತದ್ದು. ಸಾಕಷ್ಟು ಎಚ್ಚರಿಕೆಯನ್ನು ಕೂಡ ಈಗ ವಹಿಸಲಾಗಿರುವಂತದ್ದು. ಹಾಗಾಗಿ ಈ ಒಂದು ಡಿಸಿಸಿ ಬ್ಯಾಂಕ್ ನ ಚುನಾವಣೆಯಲ್ಲಿ ಇದು ಸಾಕಷ್ಟು ಜಿದ್ದು ಮತ್ತು ಪ್ರತಿಷ್ಠೆಗೆ ಕಾರಣ ಆಗಿರುವಂತದ್ದು. ಪ್ರಮುಖವಾಗಿ ಮಹತ್ವದ ಚುನಾವಣೆ ಜಾರಕಿಹೊಳಿ ಬ್ರದರ್ಸ್ ಇರುವಂತದ್ದು. ಈಗಾಗಲೇ ಅವರು ಹೆಸ್ಕಾಂನಲ್ಲಿ ಕತ್ತಿ ವಿರುದ್ಧ ಸೋಲನ್ನ ಕೂಡ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ಅವರಿಗೆ ಸೋಲಿನ ರುಚಿ ತೋರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕತ್ತಿ ಸೌದಿ ಬಣದವರು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರೆ ಆದ್ರೆ ಅವರಿಗೆ ಟಕ್ಕರ್ ಕೊಡುವ ಕೆಲಸವನ್ನ ಈಗಾಗಲೇ ಜಾರಕಿಹೊಳಿ ಬ್ರದರ್ಸ್ ಮಾಡಿರುವಂತದ್ದು. ಏನು ಇನ್ನೂ 3 ಸ್ಥಾನಗಳನ್ನ ಗೆದ್ದು ಗದ್ದಿಗೆಯನ್ನ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡಿದ್ರೆ ಆದ್ರೆ ಈ ಅಡ್ಡ ಮತದಾನದ ಕಾರಣಕ್ಕಾಗಿ ಎಲ್ಲರೂ ಕೂಡ ಈಗ ಸಾಕಷ್ಟು ಎಚ್ಚರಿಕೆ ವಹಿಸುವ ಕೆಲಸವನ್ನು ಕೂಡ ಮಾಡಿರುವಂತದ್ದು. ರಂಜಿತ್. ಓಕೆ, ಮೈಲಾರಿ ಪಟಾತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ರಂಗೇರಿದೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ 2 ಬಣಗಳಿಂದ ಈಗ ಅಡ್ಡ ಮತದಾನದ ಭೀತಿ ಕಾಡ್ತಾ ಇದೆ. ಅಕ್ಟೋಬರ್ 19ನೇ ತಾರೀಕು ನಡೆಯುವ 7 ಕ್ಷೇತ್ರಗಳ ಚುನಾವಣೆ ಸವದಿ, ಕತ್ತಿ ಹಾಗೂ ಜಾರಕಿಹೊಳಿ ಬಣಗಳ ಮಧ್ಯೆ ಜಿದ್ದಿನ ಹಣಾಹಣಿ. ಜಾರಕಿಹೊಳಿ ಬಣಕ್ಕೆ ಮ್ಯಾಜಿಕ್ ನಂಬರ್ಗೆ 2 ಸ್ಥಾನ ಅಗತ್ಯ ಇದೆ. ಗಣೇಶ್ ಹುಕ್ಕೇರಿ, ರಾಜು ಕಾಗೆ ಸೌದಿ ಬಣಕ್ಕೆ ಬೆಂಬಲ ನೀಡುವ ಸಾಧ್ಯತೆ ಇದೆ. 7 ಕ್ಷೇತ್ರಗಳಲ್ಲಿ 3 ಸ್ಥಾನ ಗೆಲ್ಲಲು ಜಾರಕಿಹೊಳಿ ಬ್ರದರ್ಸ್ ರಣತಂತ್ರ ಹೆಣೆದಿದ್ದಾರೆ. ಜಾರಕಿಹೊಳಿ ಬಣ ಗೆಲ್ಲದಂತೆ ಸೌದಿ, ಕತ್ತಿಯಿಂದ ಪ್ರತಿತಂತ್ರವೂ ಕೂಡ ಜೋರಾಗಿದೆ. 7 ಕ್ಷೇತ್ರಗಳಲ್ಲಿ 3 ಸ್ಥಾನವನ್ನು ಗೆಲ್ಲಲು ಜಾರಕಿಹೊಳಿ ಬ್ರದರ್ಸ್ ರಣತಂತ್ರ ಆದರೆ ಜಾರಕಿಹೊಳಿ ಬಣ ಗೆಲ್ಲದಂತೆ ಸೌದಿ ಮತ್ತೆ ಕತ್ತಿ ಪ್ರತಿತಂತ್ರವನ್ನ ಹೆಣೆದಿದ್ದಾರೆ. ಒಟ್ಟಾರೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಈಗ ರಂಗೇರ್ತಾ ಇದೆ. ಅಂತಿಮ ಹಂತದ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಎರಡೂ ಬಣಗಳಿಂದ ಅಡ್ಡ ಮತದಾನಕ್ಕೆ ಒಂದಿಷ್ಟು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇದರ ನಡುವೆ ರೆಸಾರ್ಟ್ ರಾಜಕೀಯವೂ ಕೂಡ ಜೋರಾಗಿದೆ. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಅದಕ್ಕೆ ಮಾಡ್ತಾ ಇರುವಂತ ರಣತಂತ್ರಗಳನ್ನೆಲ್ಲ ನೋಡ್ತಾ ಇದ್ರೆ ಯಾವ ವಿಧಾನಸಭಾ ಚುನಾವಣೆಗೂ ಕೂಡ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿದೆ. ಸಾರ್ವತ್ರಿಕ ಚುನಾವಣೆಗೂ ಕೂಡ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿದೆ. ಮುಂದುವರೆದು ಗಮನಿಸ್ತಾ ಹೋದ್ರೆ ಸವದಿ, ಜಾರಕಿಹೊಳಿ ಬಣಗಳ ಅಭ್ಯರ್ಥಿಗಳಿಗೆ ಅಡ್ಡ ಮತದಾನದ ಭೀತಿ ಎದುರಾಗಿದೆ. ಮತದಾರರ ಮೇಲೆ 2 ಬಣದ ಅಭ್ಯರ್ಥಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಅಡ್ಡ ಮತದಾನದ ಭೀತಿಯಿಂದ ಬೆಂಬಲಿಗರು ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ನೆರೆ ರಾಜ್ಯಗಳಿಗೆ ಪಿಕೆಪಿಎಸ್ ನಿರ್ದೇಶಕರು ಶಿಫ್ಟ್ ಆಗಿದ್ದಾರೆ. ಬೌನ್ಸರ್ಗಳ ಮೂಲಕ ಮತದಾರರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಯಾರೂ ಕೂಡ ಅಡ್ಡ ಮತದಾನ ಮಾಡಬಾರದು ಅಂತ ಹೇಳಿ ಅವ್ರನ್ನ ರೆಸಾರ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ. ಪಿಕೆಪಿಎಸ್ನ ಎಲ್ಲ ನಿರ್ದೇಶಕರನ್ನು ಕೂಡ ಶಿಫ್ಟ್ ಮಾಡಿದ್ದಾರೆ. ಅವರಿಗೆ ಬೌನ್ಸರ್ಗಳನ್ನ ಇಟ್ಟು ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಯಾವ ಲೆವೆಲ್ಗಿರಬಹುದು ನೋಡಿ, ಎಷ್ಟು ಪ್ರತಿಷ್ಠೆಯಾಗಿ ಚುನಾವಣೆಯನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ತಾವು ನೋಡಿ. MLA MP ಬಿಟ್ರೆ ಎಲ್ಲದಕ್ಕೂ ಅನ್ವಯಿಸಿದ್ರು. ಅದ್ರ ಗೆಲ್ತಾರ, ಸುಮಾರಾಗಿ ಗೆಲ್ತಾರ, ಅದ್ರ ಪ್ರಶ್ನೆ ಇಲ್ಲ. ಅವರು ಕೂಡ ಅವ್ರೇನು ಡಿಸಿಷನ್ ತಗೊಂಡು ನಾವು ಒಟ್ಟಿಗೆ ಹೋಗೋಣಂತೆ ಹೋಗಿದ್ದಾರೆ ಅಷ್ಟೇ. ಒಂದೊಂದು ಕನ್ಫ್ಯೂಷನ್ ಇರೋದು ಕಿತ್ತೂರು ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರ ಪೆಡಲ್ ಅದು ಇಲೆಕ್ಷನ್ ಆಗೋದು, ಅದೇನು ಮಾಡಲ್ಲ. ನಮ್ಮ ಲೀಡರ್ ಒಬ್ಬರೇ ಸತೀಶ್ ಜಾರಕಿಹೊಳಿ. ಈಗ ಅವ್ರು ಯಾರು ಹೆಚ್ಚು ಬಿರಿಕೆದಾರ ಮತ್ತಾರ ಅವ್ರು ಗೆಲ್ತಾರಷ್ಟೇ. ನಾವು ಈಗ ಚುನಾವಣೆ ಇರೋದು, ಯಾಕೆ ಮತದಾರ ಫಿಕ್ಸ್ ನಿರ್ಧಾರ ಅವ್ರು ಮಾಡಬೇಕು. ಸೊ ಏನಿದ್ರೆ ನಾವು ಕಾಯ್ಬೇಕು. ಯಾರೋ ಗೆದ್ರು ನಿಮ್ಮವ್ರ ಕೆಲವು ಕಡೆ ಹಾಗೆ ಇದೆ, ಏನ್ ಮಾಡ್ಲಿಕ್ಕೆ ಆಗೋಲ್ಲ. ಎರಡೂ ನಮ್ಮದು ಇದೆ. ಕೆಲವು ಕಡೆ ವಿರೋಧಿಗಳಾದ್ರೆ ಎಲ್ಲ ನಮ್ಮನೆ ಇದೆ, ಮಿಕ್ಸ್ ಇದೆ ಅದರಲ್ಲಿ. ಯಾರು ಹೇಳಿದ್ರೆ ಯಾರು ಅವ್ರ ಹೆಸರು ಹೇಳಿದ್ರು ಹಂಗೆ ಚರ್ಚೆ ಆಗಿ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಅವ್ರ ಚರ್ಚೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಟಾತ್ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ ಪಟಾತ್, ಯಾವ ಸಾರ್ವತ್ರಿಕ ಚುನಾವಣೆಗೂ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿದೆ ಡಿಸಿಸಿ ಬ್ಯಾಂಕ್ನ ಚುನಾವಣೆ. ಬೆಳಗಾವಿಯಲ್ಲಿ ರಣಕಣ ಹೇಗೆ ರಂಗೇರ್ತಾ ಇದೆ? ಮೈಲಾರಿ ಪಟಾತ್.
ಹೌದು ರಂಜಿತ್, ಎಂಎಲ್ಎ ಎಂಪಿಗಳ ಚುನಾವಣೆಯನ್ನ ಮೀರಿಸುವಷ್ಟು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಬಂದು ತಲುಪಿರುವಂತದ್ದು. ಸದ್ಯ ಅಂತಿಮ ಹಂತಕ್ಕೆ ಏನು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಇರುವಂತದ್ದು. ಅಕ್ಟೋಬರ್ 19ರಂದು ನಡೆಯುವಂತ ಈ ಒಂದು ಚುನಾವಣೆಯಲ್ಲಿ ಈಗ ಅಡ್ಡ ಮತದಾನದ ಭೀತಿ ಇದೆ. ಹಾಗಾಗಿ ಅವರನ್ನ ಬಾನ್ಸರ್ಗಳ ಕಣ್ಗಾವಲಿನಲ್ಲಿ ಜೊತೆಗೆ ಭದ್ರತಾ ವ್ಯವಸ್ಥೆಯಲ್ಲಿ ಅವರನ್ನ ಕೂಡ ಈಗ ರೆಸಾರ್ಟ್ಗಳಿಗೆ ಶಿಫ್ಟ್ ಅನ್ನು ಮಾಡಿದ್ದಾರೆ. ನೆರೆಯ ರಾಜ್ಯ ಇರಬಹುದು ಅಥವಾ ಉತ್ತರ ಭಾರತದ ಧಾರ್ಮಿಕ ಕೇಂದ್ರಗಳಲ್ಲಿ ಕೂಡ ಈಗ ಪ್ರವಾಸಕ್ಕೆ ಕೂಡ ಕಳಿಸಿರುವಂತದ್ದು. ಮತ್ತು 2 ಬಣಗಳು ಈಗ ಪ್ರಮುಖವಾಗಿ 16 ಕ್ಷೇತ್ರಗಳಲ್ಲಿ 9 ಸ್ಥಾನಗಳು ಅವಿರೋಧವಾಗಿ ಆಯ್ಕೆ ಆಗಿರುವಂತದ್ದು. ಇನ್ನು 7 ಸ್ಥಾನಗಳಿಗೆ ಚುನಾವಣೆ ಕೂಡ ನಡೆಯುತ್ತೆ. ಆ ಒಂದು 7 ಸ್ಥಾನಗಳಲ್ಲಿ ಈಗ ಒಂದು ಕಡೆ ಕತ್ತಿ ವರ್ಸಸ್ ಜಾರಕಿಹೊಳಿ ಬಣ ಇದ್ರೆ, ಮತ್ತೊಂದು ಕಡೆ ಈಗ ಅವರನ್ನ ಉಳಿಸ್ಕೊಳ್ಬೇಕು ಅಂದ್ರೆ ತಮ್ಮ ಹತ್ರ ಇರುವಂತಹ ಪಿಕೆಪಿಎಸ್ ನ ಸದಸ್ಯರನ್ನ ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ 2 ಬಣಗಳ ನಡುವೆ ಈಗ ಹದ್ದಿನ ಕಣ್ಣನ್ನು ಕೂಡ ಇಟ್ಟಿರುವಂತದ್ದು. ಪ್ರಮುಖವಾಗಿ ಕತ್ತಿ ಸೌದಿ ಒಂದು ಬಣ ಆದ್ರೆ, ಮತ್ತೊಂದು ಕಡೆ ಜಾರಕಿಹೊಳಿ ಬಣ ಇರುವಂತದ್ದು. ಈಗಾಗಲೇ ಜಾರಕಿಹೊಳಿ ಬಣದವರು ಮೊದಲ ಹಂತದಲ್ಲಿ ಮೇಲುಗೈಯನ್ನ ಕೂಡ ಈಗ ಸಾಧಿಸಿರುವಂತದ್ದು. ಯಾವುದೇ ಚುನಾವಣೆ ಆಗದಂತೆ ಸುಮಾರು 7 ಸ್ಥಾನಗಳಲ್ಲಿ ಈಗ ಜಯಬೇರಿಯನ್ನ ಬಾರಿಸಿದ್ದಾರೆ. ಇನ್ನು 3 ಸ್ಥಾನಗಳನ್ನ ಗೆದ್ದು ಈ ಒಂದು ಚುನಾವಣೆಯಲ್ಲಿ ಗದ್ದಿಗೆಯನ್ನು ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ರಣತಂತ್ರವನ್ನ ಕೂಡ ಮಾಡ್ತಿರುವಂತದ್ದು. ಮತ್ತೊಂದೆಡೆ ಇವರಿಗೆ ಟಕ್ಕರ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಜಾರಕಿಹೊಳಿ ಕತ್ತಿ ಮತ್ತು ಸೌದಿ ಬಣದವರು ಟಕ್ಕರ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ ಗಳನ್ನ ಮಾಡ್ತಿರುವಂತದ್ದು. 2 ಬಣಗಳಿಗೆ ಈಗ ಅಡ್ಡ ಮತದಾನದ ಭೀತಿ ಇರುವಂತದ್ದು. ಹಾಗಾಗಿ ಈಗ ಅವರನ್ನ ಅಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡಲಾಗಿರುವಂತದ್ದು ಮತ್ತು ರೆಸಾರ್ಟ್ ಗಳಿಗೆ ಶಿಫ್ಟ್ ಮಾಡಲಾಗಿರುವಂತದ್ದು. ಸಾಕಷ್ಟು ಎಚ್ಚರಿಕೆಯನ್ನು ಕೂಡ ಈಗ ವಹಿಸಲಾಗಿರುವಂತದ್ದು. ಹಾಗಾಗಿ ಈ ಒಂದು ಡಿಸಿಸಿ ಬ್ಯಾಂಕ್ ನ ಚುನಾವಣೆಯಲ್ಲಿ ಇದು ಸಾಕಷ್ಟು ಜಿದ್ದು ಮತ್ತು ಪ್ರತಿಷ್ಠೆಗೆ ಕಾರಣ ಆಗಿರುವಂತದ್ದು. ಪ್ರಮುಖವಾಗಿ ಮಹತ್ವದ ಚುನಾವಣೆ ಜಾರಕಿಹೊಳಿ ಬ್ರದರ್ಸ್ ಇರುವಂತದ್ದು. ಈಗಾಗಲೇ ಅವರು ಹೆಸ್ಕಾಂನಲ್ಲಿ ಕತ್ತಿ ವಿರುದ್ಧ ಸೋಲನ್ನ ಕೂಡ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ಅವರಿಗೆ ಸೋಲಿನ ರುಚಿ ತೋರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕತ್ತಿ ಸೌದಿ ಬಣದವರು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರೆ, ಆದ್ರೆ ಅವರಿಗೆ ಟಕ್ಕರ್ ಕೊಡುವ ಕೆಲಸವನ್ನ ಈಗಾಗಲೇ ಜಾರಕಿಹೊಳಿ ಬ್ರದರ್ಸ್ ಮಾಡಿರುವಂತದ್ದು. ಇನ್ನೂ 3 ಸ್ಥಾನಗಳನ್ನ ಗೆದ್ದು ಗದ್ದಿಗೆಯನ್ನ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡಿದ್ರೆ, ಆದ್ರೆ ಈ ಅಡ್ಡ ಮತದಾನದ ಕಾರಣಕ್ಕಾಗಿ ಎಲ್ಲರೂ ಕೂಡ ಈಗ ಸಾಕಷ್ಟು ಎಚ್ಚರಿಕೆ ವಹಿಸುವ ಕೆಲಸವನ್ನು ಕೂಡ ಮಾಡಿರುವಂತದ್ದು. ರಂಜಿತ್. ಓಕೆ, ಮೈಲಾರಿ ಪಟಾತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.